ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಇವತ್ತೇನು ವಿಶೇಷ ಅಂತಂದರೆ, ನಮ್ಮೂರಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಇವತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲರೂ ತಣ್ಣೀರು ಸ್ನಾನ ಮಾಡಿ ಉಳ್ಸೇವೆ ಮಾಡೋಕ್ಕೆ ಹೋಗ್ತಾರೆ. ಸೊ ಹೋಗೋರಿಲ್ಲ. ಸೊ ನಾನು ಹೋಗಲಿಲ್ಲ ಇವತ್ತು. ಸೊ ಹಾಗೆ ಇವತ್ತು ಜಾತ್ರೆ ಕೂಡ ಆಗುತ್ತೆ, ಹಾಗೆ ತೇರು ಕೂಡ ಬರುತ್ತೆ ನಮ್ಮ ಬೀದಿಗೆ. ಸೊ ತೋರಿಸ್ಕೊಡ್ತೀನಿ. ಸೊ ಈ ಹಬ್ಬದ ಸ್ಪೆಷಲ್ ಏನು ಅಂತಂದರೆ, ಇವತ್ತೆಲ್ಲ ಬರೀ ಅವರೆಕಾಯಿ ರೆಸಿಪಿಗಳೇ. ಸೊ ಇವತ್ತಿಂದ ಸ್ಟಾರ್ಟ್ ಅವರೆಕಾಯಿ, ಇನ್ನು ಸಂಕ್ರಾಂತಿ ಹಬ್ಬ ಮುಗಿಯೋವರೆಗೂ ಅವರೆಕಾಯಿನೇ. ಸೊ ನನಗಂತೂ ತುಂಬ ಇಷ್ಟ ಅವರೆಕಾಯಿ. ಇವತ್ತು ನಮ್ಮ ಅವರೆಕಾಯಿ ಸಾಂಬಾರು ಮಾಡ್ತಿದ್ದಾರೆ. ಸೊ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದರು. ಸೊ ಎಲ್ಲ ತಿಂದಿದ್ದಾಯಿತು. ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ತೇರು ಬಂದಿದೆ ಅಂತ ಹೇಳಿದ್ರು. ಸೊ ಇವಾಗ ಅದಕ್ಕೋಸ್ಕರ ಇವಾಗ ತೇರು ಹತ್ರ ಹೋಗ್ತಾ ಇದ್ದೀನಿ. ಸೊ ಹಾಗೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಮರಿದ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬಂದಿದ್ದ ವ್ಲಾಗ್ನ ಶುರು ಮಾಡೋಣ. ಸೊ ನೋಡ್ಬೋದು, ನಮ್ಮ ಅಪ್ಪ ಅಮ್ಮ ಇಬ್ಬರು ಅವರೆಕಾಯಿ ಬಿಡಿಸ್ತಾ ಇದ್ದಾರೆ. ಹೇಳ್ದಂಗೆ ಅವರೆಕಾಯಿ ಸ್ಪೆಷಲ್ ಹಬ್ಬಕ್ಕೆ. ಸೊ ಅದಕ್ಕೋಸ್ಕರ ಅವರೆಕಾಯೆಲ್ಲ ಬಿಡಿಸಿ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ. ಹಾಯ್. ಸೊ ಇವಾಗ ಪೂಜೆ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಹಣ್ಣು, ಕಾಯಿ, ಅರ್ಶಿನ, ಕುಂಕುಮ ಎಲ್ಲ ರೆಡಿನಾ? ಹೋಗೋಣ. ನಮ್ಮ ಅಪ್ಪ ಅಮ್ಮ ಇಬ್ಬರು ಹೋಗ್ತಾವ್ರೆ. ಸೊ ಅವರೆಲ್ಲ ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇರೋದು ನಮ್ಮ ದೇವಸ್ಥಾನ. ಸೊ ಅಲ್ಲೇ ಬರೋದು ತೇರು. ಈ ಥರ ತೇರನ್ನ ತಳ್ಕೊಂಡು ಬರ್ತಾರೆ. ಸೊ ನೋಡ್ಬೋದು, ತೇರು ಬಂತು, ಪೂಜೆ ಮಾಡ್ತಿದ್ದಾರೆ. ನಮ್ಮ ತೇರು ಹೇಳಿ ಅಂತವ್ರೆ ಗೈಸ್. ತೇರು ಎಳ್ದವನಿ, ಹೇಳಿ ಅಂತ ಎಳ್ದವನಿ. ಅದೇ ಗೈಸ್, ನಮ್ಮ ಮನೆ ಬಂದೆ ಇವತ್ತು. ಮನಿ ಹಾಯ್. ಸೊ ಗೈಸ್ ಫೈನಲಿ ಪೂಜೆ ಮಾಡಿಸ್ಕೊಂಡು ಬಂದ್ರಿ. ಸೊ ನನಗಂತೂ ಫುಲ್ ಖುಷಿ ಆಯ್ತಿದ್ದೆ. ಫಸ್ಟ್ ಟೈಮ್ ನಾನು ತೇರನ್ನ ಎಳ್ದಿದ್ದು. ಸೊ ಗೈಸ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರಿ. ಸೊ ನಮ್ಮ ತೇರನ್ನ ಹೇಳಿ ಅಂತಂದ್ರು. ಸೊ ಇದೇ ಫಸ್ಟ್ ಟೈಮ್ ನಾನು ಎಳ್ದಿದ್ದು. ಸೊ ಸಖತ್ತಾಗಿತ್ತು. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಯಾರು ವೀಡಿಯೋ ಮಾಡೋರಿಲ್ಲ. ನಮ್ಮ ಅಮ್ಮನೂ ಫುಲ್ ಬಿಸಿ ಇದ್ರು. ಸೊ ಫೈನಲಾಗೆಲ್ಲ ಪೂಜೆ ಮುಗಿತೀನಿ. ಇನ್ನು ಸಾಯಂಕಾಲ ಜಾತ್ರೆ ಉಂಟು. ಸೊ ತೋರಿಸ್ಕೊಡ್ತೀನಿ ಅದು ನಿಮಗೆ. ನೋಡಿ ಗಾಯ್ಸ್, ನಮ್ಮ ಅಕ್ಕ ನಮ್ಮ ಮಕ್ಕಳ ಮಕ್ಕಳೆಲ್ಲ ಬಂದವ್ರೆ. ಏನೆಲ್ಲ ಒಟ್ಕೆ ಹಾಯ್ ಹಾಯ್ ಹಾಯ್. ಏನು ಮಂಜಮ್ಮ ಮಿಂಜಿಂಗು ಎಲ್ಲ ಜಾಲಿ ಜಾಲೆ. ಆಮೇಲೆ ಜೇಬ್ ತುಂಬಾ ಖಾಲಿ ಏನ್ಬಿಟ್ರಿ? ಜೇಬ್ ತುಂಬಾ ಆಯ್ತಾ? ಖಾಲಿ ಇಲ್ವಾ? ಮತ್ತೆ ಇನ್ನು ಶೀರ ಉಟ್ಕೊಂಡ್ ಬಂದಿದೆ, ಜೇಬ್ ಅಲ್ಲದೇನಂತ. ಹೌದಾ, ಸರಿ ಸರಿ. ಸೊ ಗಾಯ್ಸ್ ಊಟ ಮಾಡಿದ್ದೆಲ್ಲ ಆಯಿತು. ಸೊ ಈಗ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕಂದರೆ ರಂಜೆಗೆ ಕೆಲವೊಂದು ಐಟಮ್ಸ್ ಬೇಕಂತೆ. ಸೊ ಅದಕ್ಕೋಸ್ಕರ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನು ತಗೋತೀವಿ ಅಂತ ತೋರಿಸ್ಕೊಡ್ತೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನಮ್ಮ ಅಕ್ಕ ರೆಡಿ ಆಗ್ತಾವ್ರೆ. ಸೊ ಏನು ತಗೋಬೇಕು ಮಂಜಮ್ಮ? ಶಾಪಿಂಗ್ ಮಾಡಬೇಕು. ಶಾಪಿಂಗ್. ಸೊ ನಮ್ಮ ಅತ್ತೆ, ನಾ ಅಕ್ಕ ಅಂತ ಅಂತೀನಿ. ಸೊ ಅತ್ತೆ, ಸೋದರತ್ತೆನ ಮಂಜಮ್ಮ? ಸೋದರತ್ತೆ. ಸೋದರತ್ತೆ. ನಮ್ಮ ಅಮ್ಮ ಇಲ್ವಾ, ಅವರ ಸ್ವಂತ ತಮ್ಮನ ಹೆಂಡತಿ ಸೋದರತ್ತೆ. ಎರಡು ಈಕ್ವಲ್ ಅಲ್ಲಲ್ಲೇ ಮಾಡ್ಕೊಂಬಿಟ್ರು ಮದುವೆನ. ಸೊ ಇವಾಗ ಇವರು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟಿದ್ದಾರೆ, 100 ರುಪೀಸು ಎಲ್ಲ ರೀತಿಲೂ. ಬನ್ನಿ ಹೋಗೋಣ. ಇಲ್ಲಿ ಸ್ಟಾರ್ಟ್, ಇಲ್ಲಿಂದನೇ ಮಕ್ಕಳದೆಲ್ಲನೂ. ಇಲ್ಲಿ ಸಿಲ್ವರ್ಸ್ ಐಟಮ್ಸ್ ಎಲ್ಲ ಉಂಟು. ಶೂಸು, ಸ್ಕೂಲ್ದು ಎಲ್ಲ ಉಂಟು ನೋಡಿ. ಪ್ಲಾಸ್ಟಿಕ್ಕು, ಬ್ಲೋವರ್ ಎಲ್ಲ ಉಂಟು. ಸೊ ಇಲ್ಲಿ ಲೇಡೀಸ್ದೆಲ್ಲ ಇದೆ.
ಗಾಯ್ಸ್ ಬರೀ 100 ರೂಪೀಸ್ ಅಷ್ಟೇ ಅಂತೆ ನೋಡಿ. ಚೆನ್ನಾಗೈತೆ ಒಟ್ಟಿನಲ್ಲಿ. ನನ್ನ ಕಾಲಿಗೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಇದಾಗಲ್ಲ. ಇದು ನೋಡೋಣ ಬನ್ನಿ. ಹಾಂ ಬಂದೆ. ನನ್ನ ಕಾಲಿಗೆ ಚೆನ್ನಾಗಿ ಕಾಣಲ್ಲ ಗೈಸ್ ಇದು. ಇದು ಬಂದು 100 ರೂಪಾಯಿ, ಇದು ಬಂದು 200 ರೂಪಾಯಿ. ಶೂಸ್ ಎಲ್ಲ ಇದೆ. ಟೇಬಲ್ ಎಲ್ಲ ಇನ್ನೂ ತಂದಿಲ್ಲ, ಜೋಡಿಸ್ಬೇಕು ಅಂತಂದರೆ ನೋಡೋಣ. ಹಾಗೆ ಬಾಯ್ಸ್ದು ಗರ್ಲ್ಸ್ದು ಇದೆಲ್ಲ 200 300. ಇದು ನೋಡಿ ಯಾವ ರೀತಿ ಇದೆ. ಸ್ಪಂಜು ಬೆಂಡು ಅನಿಸುತ್ತೆ, ಎಲ್ಲ ಬೆಂಡು. ಇದು ಆಗಲ್ಲ, ಇದು ಯಾಕೋನಾಗಿತ್ತಿದ್ಯಾ? ಎಲ್ಲ ಮಕ್ಕ ನೋಡ್ತವ್ರೆ. ನಮ್ಮ ರಂಜು ಎಲ್ಲ ರಂಜು ನಮ್ಮಮ್ಮ ನೋಡ್ತವ್ರೆ. ಇಷ್ಟ ಆಯ್ತಮ್ಮ ಮಮ್ಮಿ? ಇಷ್ಟ ಆಯ್ತಾ? ತುಂಡು ಅಲ್ಲೆಲ್ಲವೂ ಇದೆ. ಈ ಕಡೆ ಬಂದರೆ ಇವಾಗ ಹುಟ್ಟಿರ್ತಾರಲ್ಲ ಅಂಥ ಮಕ್ಳಿಗೆಲ್ಲ ಈ ಕಡೆ ಇದೆ. ಸೊ ನೆಕ್ಸ್ಟ್ ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟು ಬಳೆ ಶಾಪಿಗೆ ಬಂದಿದ್ದೀವಿ. ಸೊ ಗೈಸ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕಂದರೆ ಜಾತ್ರೆ ನೋಡೋಕ್ಕೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಗಾಯ್ಸ್. ಇವಾಗ ಸ್ಟಾರ್ಟು. ಸೊ ಬೆಳಗ್ಗೆ ಸ್ವಲ್ಪ ಕತ್ಲಾಗಬೇಕು, ಇನ್ನೂ ಕ್ರೌಡ್ ಆಗುತ್ತೆ. ಲೈಟಿಂಗ್ಸ್ ಸಖತ್ತಾಗಿ ಮಾಡೋದು ನೋಡಿ. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ನೋಡಿ ಗೈಸ್, ಮಕ್ಕಳಿಗೆಲ್ಲ ಬಲೂನ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ದೇವಸ್ಥಾನ ಹತ್ರ ಬಂದರೆ ಸೊ ನೋಡ್ಬೋದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಸೊ ದೇವ್ರ ಸಾಂಗ್ ಹಾಕಿರೋ ಅದಕ್ಕೋಸ್ಕರ ಕಾಪಿರೇಟ್ ಬರುತ್ತೆ ಅಂತ ಪೈಸೆ ಹೊರ್ಕೊಡ್ತಾ ಇದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಧೂಪ ಹಾಕ್ಬಿಟ್ಟು ಹೋಗೋಣ ಅಂತಂದರು. ಸೊ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಧೂಪ ಹಾಕ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನನಗೆ ಈ ಧೂಪ ಹಾಕೋದು ಒಂಥರ ಇಷ್ಟ ನನಗೆ. ಸೊ ಹಳೆ ಮೆಮೊರಿ ಅಂತಲೇ ಹೇಳ್ಬೋದು. ಹಾಗೆ ಕ್ಯೂ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಯಪ್ಪ ನಮಗೆ ಸುಸ್ತೇ ಆಗೋಯಿತು, ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ಹೋಗಿದ್ದು 6 ಗಂಟೆ ಆದರೂ ಇಷ್ಟೊಂದು ಜನ ಅಂತ. ಅದಕ್ಕೆ ಮುಂಚೆಯಿಂದನೂ ಜನ ಬಂದು ಹೋಗ್ತಾನೆ ಇದ್ದರು. ಸೊ ಹಾಗೆ ಕೆಲವೊಬ್ಬರು ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ರು. ಸೊ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಹಾಗೆ ಕತ್ಲಾಯ್ತಾ ಇನ್ನೂ ಜನ ಜಾಸ್ತಿನೇ ಆದರು. ಸೊ ದೇವಸ್ಥಾನ ಒಳಗಡೆ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ದೇವಸ್ಥಾನದ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನೋಡ್ಬೋದು ದೇವಸ್ಥಾನ ಆಚೆ ಕಡೆದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ದೇವ್ರಿಗೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೈನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತಿರೋದು. ಬಾಯ್ ಬಾಯ್, ಟೇಕ್ ಕೇರ್.